ಅವಾಗವಾಗ ನನಗೆ ದೆವ್ವಗಳು ಕಾಣಿಸ್ತಾ ಇವೆ. ಜೆಸ್ಸಿ, ಡೋಂಟ್ ಸೇ ಇಟ್ ಅಗೇನ್ ಅಂಡ್ ಅಗೇನ್. ಈಸಿಯಾಗಿ ತಗೋಬೇಡ ಬ್ರೋ, ನಾನು ಹೇಳ್ತಾ ಇರೋದು ನಿಜಾನೇ. ರಾತ್ರಿ ಕೂಡ ಸುಧಾನ ಹೆಸರು ಬರ್ದಿರೋ ಹಾಗೆ ನನಗೆ ಕಾಣಿಸ್ತು ಬ್ರೋ. ನೀನು ಹಾರರ್ ಸಿನಿಮಾ ನೋಡ್ತಾ ಕೂತ್ಕೋತಿಯಲ್ಲ, ಅದು ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಸ್ಕ್ರೂ ಲೂಸ್ ಆಗ್ಬಿಟ್ಟಿದೆ. ಬ್ರೋ, ನಾನು ಹೇಳ್ತಾ ಇರೋದು ನಿಜ. ಗಾಯತ್ರಿ ದೇವಿ ಆತ್ಮ ಕೂಡ ನನಗೆ ಕಾಣಿಸ್ತು. ಇವಾಗ ಮತ್ತೆ ಮತ್ತೆ ಸುಧಾ ಹೆಸರು ಕಾಣಿಸ್ತು. ಸರಿ ಸರಿ, ಮೊದಲು ಮ್ಯಾಟ್ರ್ ಹೇಳು. ಸರಿ, ಯಜ್ಞನ್ ಕೂಡ ಅದೇ ಪೊಲೀಸ್ ಸ್ಟೇಷನ್ ಇಟ್ಟಿದಾರಂತೆ. ಇಷ್ಟಕ್ಕೂ ಹೇಗಿದ್ದಾಳೆ? ನನಗೆ 301 ಕೊಟ್ರೆ ಅವಳಿಗೆ 602 ಕೊಟ್ಟಿದ್ದಾರೆ. ಜೈಲಲ್ಲಿ ಕೊಟ್ಟಿದ್ದು ತಿನ್ಕೊಂಡು ಆರಾಮಾಗಿದ್ದಾಳೆ. ಸಾರಿ ಬ್ರೋ. ಸರಿ ಸರಿ, ಅದೆಲ್ಲ ಪಕ್ಕಕ್ಕಿಡು. ಯಜ್ಞಗೆ ನಾವು 5 ಕೋಟಿ ಕೊಡಬೇಕು. ಹೇಗಾದರೂ ಅರೇಂಜ್ ಮಾಡು. ಪೂಜಾರಿಗೆ ದೇವ್ರ ಚಿಂತೆ ಅಂದರೆ ಭಕ್ತರಿಗೆ ಪುಳಿಯೋಗರೆ ಚಿಂತೆ ಅಂತೆ. ಹಂಗಾಯ್ತು ನಿನ್ನ ಕತೆ. ನಾನೇ ಇಲ್ಲಿ ಜೈಲಲ್ಲಿ ಕಿತ್ತು ತಿಂತಾ ಇದ್ದೀನಿ. 5 ಕೋಟಿ ನಾ ಎಲ್ಲಿ ತರಲಿ? ಯಜ್ಞಗೆ 5 ಕೋಟಿ ಕೊಟ್ರೇನೆ ನಮ್ಮ ಹೆಸರು ಹೇಳ್ದೆ ಸುಮ್ಮನೆ ಇರ್ತಾಳೆ ಬ್ರೋ. ನೀನು ಎಲ್ಲಿಂದ ತೊಗೊಂಡು ಬರ್ತೀಯೋ, ಹೇಗೆ ತೊಗೊಂಡು ಬರ್ತೀಯೋ ನನಗೆ ಗೊತ್ತಿಲ್ಲ. ಅವಳು ಬಾಯಿ ಮುಚ್ಚೋ ಜವಾಬ್ದಾರಿ ಮಾತ್ರ ನಿಂದೆ. ಸರಿ, ಅದ್ರ ಬಗ್ಗೆ ನಾನು ನೋಡ್ಕೋತೀನಿ. ನೀನು ನೈನಿ ವಿಚಾರ ಯೋಚಿಸು. ಓಕೆ ಬ್ರೋ. ಛೇ, ಹಸಿನಿ, ಎಷ್ಟು ಮುದ್ದು ಕಾಣಿಸ್ತಿದ್ಯಾ ನೀನು. ಏನು ಪ್ರತಿದಿನಾನು ನಿನ್ನ ಅಂದ ಹೀಗೆ ಹೆಚ್ಚಾಗ್ತಿದ್ರೆ ಸುತ್ತಮುತ್ತ ಇರೋ ಹುಡುಗಿರೆಲ್ಲಾರು ನಿನ್ನ ನೋಡಿ ಅಸೂಯೆ ಪಟ್ಕೋತಾರೇನೋ. ಅಮ್ಮ ಅವರೇ, ಹಾ, ನಿಮ್ಮ ಅಂದ ನೋಡಿ ಯಾರಾದ್ರೂ ಮೂರ್ಛೆ ಹೋಗ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದು, ಇವಾಗ ನೀನ್ ನನ್ನ ಹೊಗಳಿದ್ಯಾ ಬೈದ್ಯಾ? ಅಯ್ಯೋ, ಅದೇ ನಮ್ಮ ಅವರೇ, ನಾನು ಹೋಗ್ಲಿದ್ದೀನಿ ಅಂತ ಅನಿಸ್ಲಿಲ್ವಾ? ಹೊಗಳಿದ್ಯಾ? ಹಾಗಾದ್ರೆ ಓಕೆ, ಇವಾಗ ಥ್ಯಾಂಕ್ ಯು. ಹೌದು ಬಿಡು, ನಿನಗಿರೋ ಈ ಅಂದ ಚಂದನ ಹೊಗಳೋದಿಕ್ಕೆ ಈ ಶಿವನೇ ಬರ್ಬೇಕು. ಇನ್ಯಾರು ಹೊಗಳ್ತಾರ ನಿನ್ನ? ಹೌದು ದುರ್ದು ಆಂಟಿ, ನಿಮಗಾದ್ರೆ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಕ್ಕೆ ತಲೆಗೆ ಕಿರೀಟ ಹಾಕಿದಾರಲ್ಲ. ನಾನು ಕಿರೀಟ ಇಡದೇ ಇದ್ರು ನಾನು ಮಹಾರಾಣಿ ಥರನೇ ಇರ್ತೀನಿ. ನಾನು ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ಹೋಗಿದ್ರೆ ಖಂಡಿತ ನನಗೆ ಕಿರೀಟ ಬರ್ತಾ ಇತ್ತು. ಹೌದೌದು, ಓವರ್ ಆಕ್ಷನ್ ಕಾಂಪಿಟೇಷನ್ ಅಲ್ಲಿ ನೀವೇ ಫಸ್ಟ್ ಬರ್ತೀರಾ ದುರ್ದು ಆಂಟಿ. ಏಯ್, ಜಾಸ್ತಿ ಮಾತಾಡ್ಬೇಡ. ಅಂದಾಗೆ ನೀವಂಚೂರು ಸುಮ್ಮನಿರಿ ದುರ್ದು ಆಂಟಿ. ಹೌದು ಅಮ್ಮ ಅವರೇ, ಇವತ್ತು ಯಾಕಿಷ್ಟು ರೆಡಿ ಆಗ್ತಿದ್ದೀರಾ? ಯಾಕಂದ್ರೆ ಇವತ್ತು ರಾಖಿ ಹಬ್ಬ, ಅದಕ್ಕೆ. ಮತ್ತೆ ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವಲ್ಲ? ರಾಖಿ ಹಬ್ಬಕ್ಕೆ ಯಾಕೆ ರೆಡಿ ಆಗ್ತಿದ್ದೀರಾ? ಏನಾದ್ರೂ ಮಾಡ್ಲೇಬೇಕಲ್ವಾ ಶಿವ? ಎಲ್ರೂ ಖುಷಿಯಾಗಿರ್ಬೇಕು ಅಲ್ವಾ? ನಾವು ತುಂಬಾ ಸಂತೋಷವಾಗಿರ್ಬೇಕು, ಚೆನ್ನಾಗೂ ಕಾಣಿಸ್ಬೇಕು. ಕೆಲವ್ರ ಜೀವನ ಅಷ್ಟೇ ಬಿಡು. ರಾಖಿ ಕಟ್ಟೋದಿಕ್ಕೆ ಅಣ್ಣ ತಮ್ಮಂದಿರು ಇರಲ್ಲ, ಪಕ್ಕದಲ್ಲಿದ್ದು ನೋಡ್ಕೊಳ್ಳೋದಿಕ್ಕೆ ಗಂಡನೂ ಇರಲ್ಲ. ಬಿಸ್ನೆಸ್ ಅಂತ ಹೇಳಿ 3 ತಿಂಗಳಿಂದ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾನೆ. ಮತ್ತೆ ನಿನ್ ಕತೆ ಏನು? ಏಯ್, ನೀನು ಜಾಸ್ತಿ ಮಾತಾಡಿದ್ರೆ ನಿನ್ ರೆಕ್ಕೆನ ಪುಡಿ ಪುಡಿ ಮಾಡಿ ನನ್ ಪೌಡ್ರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ್ಲೇ ನಿಮ್ಮನ್ನ ಮೇಕಪ್ ಅಲ್ಲಿ ನೋಡ್ತಿದ್ರೆ ಭೂಲೋಕದಲ್ಲಿ ತಿರ್ಗಾಡ್ತಿರೋ ಏಲಿಯನ್ಸ್ ತರ ಕಾಣ್ತೀರಾ. ಇದಕ್ಕೂ ಮೀರಿ ನೀವು ಮೇಕಪ್ ಮಾಡ್ಕೋತೀನಿ ಅನ್ಕೊಂಡ್ರೆ ಏಲಿಯನ್ಸ್ ಕೂಡ ಏಲಿಯನ್ಸ್ ತರ ಕಾಣಿಸ್ತೀರಾ. ಏಯ್, ನಿನ್ನೋ ಆಂಟಿ, ಕೋಪ ಮಾಡ್ಕೊಳ್ದೆ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರದು ಆಂಟಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ಮೇಕಪ್ ಅಲ್ಲಿ ನೋಡ್ದಾಗೆಲ್ಲ ಅವತ್ತು ನನಗೆ 2-3 ಸಲ ವಾಂತಿ ಆಗೇ ಆಗುತ್ತೆ. ಶಿವ,
ನಿಮ್ ಜೊತೆ ಮಾತಾಡ್ಕೊಂಡು ನಾನ್ ನಿಂತಿದ್ದೀನಲ್ಲ, ನನ್ನ ನಾನ್ ಬೈಕೋಬೇಕು. ಏಯ್, ಮಧ್ಯಾಹ್ನ ಹೀಗೆ ಗೊರ್ಕೆ ಹೊಡಿಬಾರ್ದು ಕಣೋ. ಗೊರ್ಕೆ ಹೊಡಿದೆ ಇನ್ನೇನ್ ಹಾಡು ಹೇಳುಂತೀಯ ಅಕ್ಕ? ಈ ಮನೇಲಿ ಇದಕ್ಕಿಂತ ದೊಡ್ಡ ಕೆಲ್ಸ ಇನ್ನೇನಿದೆ ಅಕ್ಕ? ಅಂದ್ರೆ ಏನೋ ನಿನ್ ಉದ್ದೇಶ? ಆ ನಯನಿನ ಸಾಯಿಸಿ ಆಸ್ತಿನೆಲ್ಲ ನಮ್ ಪಾಲ್ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಯಾವಾಗ ನೋಡಿದ್ರು ನಾವ್ ಏನೇ ಪ್ಲಾನ್ ಮಾಡಿದ್ರು ಅದರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋತಾಳ ನಯನಿ. ಆಸ್ತಿಗೋಸ್ಕರ ನಾವ್ ಆಸೆ ಪಟ್ಕೊಂಡು ಕೂತ್ಕೊಳ್ಳೋದನ್ನ ಬಿಟ್ರೆ ಅನುಭವಿಸೋ ಯೋಗ ಇದೆಯೋ ಇಲ್ವೋ ಅಂತ ನಂಗೆ ಡೌಟ್ ಬರ್ತಿದೆ ಅಕ್ಕ. ಎಲ್ಲದಕ್ಕೂ ಸಮಯ ಅಂತ ಇರುತ್ತೆ. ಜಾಸ್ಮಿನಮ್ಮ, ಊಟ ಆಯ್ತಾ? ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ಯಾ? ನಾನು ಓಡಾಡ್ತಾ ಇದ್ರೆ ನಿಮಗೇನಾದ್ರೂ ಪ್ರಾಬ್ಲಮಾ? ಏನಿಲ್ಲಮ್ಮ, ಓಡಾಡು, ಆರಾಮಾಗಿ ಓಡಾಡು. ಪೊಲೀಸ್ ಬಂದಿದ್ದಾರಲ್ಲ, ಯಾಕೆ? ಸ್ವಾಮೀಜಿ ಕೊಲೆ ಕೇಸಲ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಕ್ಕ? ಹೋಗಿ ಹೋಗಿ ಆ ಕೇಸ್ ನನ್ನ ಮೇಲೆ ಬರೋ ಹಾಗಿದೆ. ಏನಕ್ಕ, ನಮ್ಮನೆಗೆ ಸಡನ್ ಆಗಿ ಬಂದ್ಬಿಟ್ಟಿದ್ದಾರೆ ಪೊಲೀಸು. ನಮ್ನೇನಾದ್ರೂ ಹಿಡ್ಕೊಂಡು ಹೋಗ್ತಾರ ಏನಕ್ಕ? ಏ, ನಮ್ಮನ್ನ ಹಿಡ್ಕೊಂಡು ಹೋಗೋಕೆ ಧೈರ್ಯ ಆಗ್ಲಿ ಆಧಾರ ಆಗ್ಲಿ ಆ ಇನ್ಸ್ಪೆಕ್ಟರ್ ಹತ್ರ ಇಲ್ಲ ಕಣೋ. ನೀನ್ ಮೊದಲು ಸೈಲೆಂಟ್ ಆಗಿರು. ನಡೀರಿ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಏನು ಇಷ್ಟು ಬೆಳಿಗ್ಗೆ ಬಂದ್ಬಿಟ್ಟಿದ್ದೀರಾ? ನಮ್ಮ ಮನೇಲಿ ಕಳ್ಳರು ಕೊಲೆಗಾರರು ಯಾರಾದ್ರೂ ಇದ್ದಾರಾ? ಅವ್ರನ್ನ ಹಿಡಿಬೇಕು ಅಂತಾನೆ ಬಂದಿದ್ದೀರಾ? ಹೌದಮ್ಮ. ಹಾ, ಐ ಮೀನ್ ನನ್ನ ಕೆಲಸ ಅದೇ ತಾನೆ. ಯಾ ಇವರು ನಮ್ ಗಂಗಯ್ಯ ತುಂಬಾ ಒಳ್ಳೆಯವನು. ಇವನ್ ಮೇಲೆ ಅನುಮಾನ ಪಡುವಂತ ಅವಶ್ಯಕತೆನೇ ಇಲ್ಲ. ಅಪ್ಪಿ ತಪ್ಪಿ ಸ್ವಾಮೀಜಿ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ಅಯ್ಯೋ ಹಸಿನಮ್ಮ, ಇವಾಗ ಯಪ್ಪ ನನ್ನ ಬಗ್ಗೆ ಕೇಳಿದ್ನಾ? ನಿನ್ನ ಅಮಾಯಕತನದಿಂದ ಏನಾದರೂ ಒಂದು ಹೇಳಿ ನನ್ನ ಸಿಕ್ಕಾಕ್ಸ್ತೀಯ? ಇಲ್ಲಮ್ಮ, ನಾನು ವಿಶಾಲ್ ನೈನಿನ ನೋಡಕ್ ಬಂದಿದ್ದೀನಿ. ಅವ್ರು ಮನೇಲಿದ್ದಾರಾ? ಹಾ ಇದಾರೆ, ಕರಿತೀನಿ ರೀ. ವಿಶಾಲ್, ನೈನಿ, ವಿಶಾಲ್ ಬೇಗ ಬನ್ನಿ, ನಿಮ್ಗೋಸ್ಕರ ಒಬ್ಬ ಗೆಸ್ಟ್ ಬಂದಿದ್ದಾರೆ. ನೈನಿ ಬಾ. ಪೊಲೀಸವ್ರನ್ನು ಕೂಡ ಗೆಸ್ಟ್ ಅನ್ಕೊಳ್ಳೋ ದೊಡ್ಡ ಮನುಷ್ಯ ನೀನೇ ಕಣಮ್ಮ. ಓಹೋ ಇನ್ಸ್ಪೆಕ್ಟರ್. ಪೊಲೀಸ್ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಇನ್ಸ್ಪೆಕ್ಟರ್ ಬನ್ನಿ ಕೂತ್ಕೊಳ್ಳೋಣ. ಹಾ. ಹಾ ಹೇಳಿ ಇನ್ಸ್ಪೆಕ್ಟರ್. ನೈನಿನ ಸಾಯಿಸ್ಬೇಕು ಅಂತ ಅವಳು ಸುತ್ತಮುತ್ತ ತುಂಬಾ ಶತ್ರುಗಳಿದ್ದಾರೆ ಅಂತ ನಮ್ಗೆ ಎನ್ಕ್ವೈರಿಲಿ ಗೊತ್ತಾಯ್ತು. ಅವಳ ಪ್ರಾಣನ ಕಾಪಾಡೋ ಅಂತ ವಸ್ತುಗಳು ನನ್ನ ಹತ್ರ ಇದೆ, ಅದನ್ನು ಕೊಡೋಣ ಅಂತ ಬಂದೆ. ಅಮ್ಮ ನಯನಿ, ನಾನು ಕೊಡೋ ಅಂಥ ವಸ್ತುಗಳಿಂದ ನಿಂಗೆ ಉಪಯೋಗ ಆಗುತ್ತೆ. ಇದನ್ನ ನೋಡಿದ್ರೆ ನಿಂಗೆ ಖುಷಿ ಆಗುತ್ತೆ. ತಗೋ ಅಮ್ಮ. ನೀನು ಸುಮಂಗಲಿಯಾಗಿ ಇನ್ನೂ 100 ವರ್ಷ ಯಾವುದೇ ರೀತಿ ತೊಂದರೆಗಳಿಲ್ಲದೆ ಬದುಕಬೇಕಮ್ಮ. ನಿನ್ನ ಅಣ್ಣನಾಗಿ ನನ್ನ ರಕ್ಷಣೆ ಯಾವಾಗಲೂ ಇರುತ್ತೆ ಅಂತ ಆಣೆ ಮಾಡ್ತಿದ್ದೀನಿ. ತಗೊಳಮ್ಮ. ಏನಣ್ಣ ಇದೆಲ್ಲ?
ಇದೆಲ್ಲ ಈಗ ಯಾಕೆ? ಇವತ್ತು ರಾಖಿ ಪೌರ್ಣಿಮೆ ಅಲ್ವೇನಮ್ಮ? ನನಗೆ ತಂಗಿ ಅಂತ ಹೇಳ್ಕೊಳಕಿರೋದು ನೀನೊಬ್ಳೆ. ಅದಕ್ಕೆ ನಿನಗಿದನ್ನೆಲ್ಲ ಕೊಟ್ಟು ಹೋಗೋಣ ಅಂತ ಬಂದೆ. ಅಂದರೆ ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ಬಂದಿಲ್ಲ ಅಂದಂಗಾಯ್ತು. ಅಣ್ಣ, ಒಂದ್ ನಿಮಿಷ. ಅಣ್ಣ, ನಿಮ್ ಕೈನ್ ಚಾಚಿ. ದಾರದಲ್ಲಿ ಹೂವಿನ ರಾಕಿನ ತುಂಬಾನೇ ಚೆನ್ನಾಗಿ ತಯಾರು ಮಾಡಿದೀಯ ನೈನಿ ನೀನು. ಕೆಲವೊಂದ್ಸಲ ಏನೋ ಅನ್ಕೋತೀನಿ, ಆಗಾಗ ನಿನ್ ತಲೆ ಚೆನ್ನಾಗೆ ಕೆಲಸ ಮಾಡುತ್ತೆ. ಹೋಗಿ ಯಜಮಾನ್ರೆ. ನಮ್ ನೈನಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ವಿಶಾಲ್? ತನ್ ಬುದ್ಧಿ ಉಪಯೋಗಿಸಿದ್ರೆ ಸಾಕು, ಐಡಿಯಾಗಳು ತನಗ್ ತಾನೇ ಬರ್ತಾ ಇರುತ್ತೆ. ತುಂಬ ಥ್ಯಾಂಕ್ಸ್ ಅಮ್ಮ. ನಿಜಕ್ಕೂ ನಾನೇ ನಿಮಗೆ ಕೃತಜ್ಞತೆ ಹೇಳ್ಬೇಕಣ್ಣ. ರಾತ್ರಿ ಹಗಲು ಕಷ್ಟಪಟ್ಟು ನಮ್ಮ ರಕ್ಷಣೆಗೋಸ್ಕರ ನೀನ್ ನಿದ್ರೆಗೆಟ್ಟು ಹೆಂಡತಿ ಮಕ್ಕಳ ಪ್ರಾಣನ ಪಣಕ್ಕಿಟ್ಟು ಮತ್ತೆ ನಿಮ್ಮ ಸುತ್ತಲೂ ಇರೋ ಸಮಾಜಕ್ಕೋಸ್ಕರ ತ್ಯಾಗ ಮಾಡ್ತೀರಾ. ನಮ್ಮನ್ನ ಏನಾದರೂ ಬಾಯಿ ಬಿಟ್ಲಾ ಅಂತ. ನೈನೀನ್ ಸಾಯ್ಸಕ್ಕೆ ಹೋಗಿದ್ದಕ್ಕೆ ಕಾರಣ ಏನಾದರೂ ಹೇಳಿದ್ಲಾ? ನಿಮ್ಮ ಶತ್ರು ಕಂಪ್ನಿಗಳಲ್ಲಿ ಯಾವುದೋ ಒಂದು ಕಂಪ್ನಿ ಸುಪಾರಿ ಕೊಟ್ಟಿದ್ದಕ್ಕೇನೆ ಅವಳು ಹೀಗೆ ಮಾಡಿದ್ಲು ಅಂತ ನಮ್ಗೆ ಗೊತ್ತಾಯ್ತು ವಿಶಾಲ್ ಅವರೇ. ನಮ್ಮ ಬಿಸ್ನೆಸ್ ಶತ್ರುಗಳ ಯಾರು ಇನ್ಸ್ಪೆಕ್ಟರ್? ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮುಗಿದ ಮೇಲೆ ನಿಮಗೆ ತಿಳಿಸ್ತೀನಿ ವಿಶಾಲ್ ಅವರೇ. ಪ್ಲೀಸ್ ಬೇಗ ಫೈಂಡ್ ಔಟ್ ಮಾಡಿ. ತಪ್ಪು ಮಾಡಿದವರು ಯಾರು ಕೂಡ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ನಾನು ಇನ್ಮೇಲೆ ತುಂಬ ಹುಷಾರಾಗಿರೋದು ಒಳ್ಳೇದು ಅಂತ ಅನ್ಸುತ್ತೆ. ಏನಿಹೋ, ನಮ್ಮ ಇನ್ವೆಸ್ಟಿಗೇಷನ್ ಅಂತೂ ನಾವು ನಿಲ್ಸಲ್ಲ. ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತೀವಿ. ಇದರಿಂದ ಯಾರಿದ್ದಾರೆ ಅಂತ ಗೊತ್ತಾದ ತಕ್ಷಣ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಸುಮನಾ, ಇಲ್ಬಾ. ಅಣ್ಣ, ಇವಳೆ ನನ್ನ ತಂಗಿ ಸುಮನಾ. ಚೆನ್ನಾಗಿದ್ಯಾನಮ್ಮ? ಚೆನ್ನಾಗಿದ್ದೀನಿ. ಸುಮನಾ, ಅಣ್ಣಂಗೆ ನೀನ್ ಕೂಡ ರಾಖಿ ಕಟ್ತೀಯಾ? ಸಂಬಂಧ ನಿಲ್ದಿರೋರ್ಗೆ ಯಾಕೆ ಕಟ್ಬೇಕಕ್ಕ? ರಕ್ಷಾ ಬಂಧನ ಅಂದ್ರೆ ಅಣ್ಣಂಗೋ ತಮ್ಮಂಗೋ ಕಟ್ಬೇಕು. ಇವ್ರು ಯಾರೋ ನನಗೆ ಗೊತ್ತು.
ಅಣ್ಣ ನೀವೇನು ಅನ್ಕೋಬೇಡಿ, ಚಿಕ್ಕವಳಲ್ವಾ, ಯಾರೇನು ಅನ್ಕೋಬೋದು ಅಂತ ಯೋಚನೆ ಇರಲ್ಲ. ಏನು ಅನ್ಕೋಬೇಡಿ. ಪರವಾಗಿಲ್ಲಮ್ಮ, ನನಗೆ ಅರ್ಥ ಆಗತ್ತೆ. ವಿಶಾಲ್ ಅವರೇ, ನೀವೇನು ಗಾಬರಿ ಆಗಬೇಡಿ. ಈ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನೆಲ್ಲ ಖಂಡಿತವಾಗ್ಲೂ ಒಳಗೆ ಹಾಕ್ತೀನಿ, ಸರಿನಾ? ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಹೋಗಿ ಬರ್ತೀನಮ್ಮ. ಸರಿ ಅಣ್ಣ. ಸುಮನಾ, ಅಷ್ಟು ನಿಷ್ಠೂರವಾಗಿರಬಾರ್ದು ಸುಮನಾ. ನಾನು ಯಾವಾಗ ನಿಷ್ಠೂರದಿಂದ ನಡ್ಕೊಂಡೆ? ಪೊಲೀಸ್ ಅಣ್ಣಂಗೆ ರಾಖಿ ಕಟ್ಟು ಅಂದ್ರೆ ಯಾಕೆ ನೀನು ಕಟ್ಟಲಿಲ್ಲ? ರಾಖಿ ಅಂದ್ರೆ ಅಣ್ಣನ್ಗೋ ತಮ್ಮಂಗೋ ಕಟ್ತಾರೆ, ಗೊತ್ತಿಲ್ದೇ ಇರೋರ್ಗೆ ಕಟ್ಟಲ್ಲ. ಅವ್ರು ನನಗೆ ಅಣ್ಣನ ಥರನೇ ಸುಮನಾ. ಅಣ್ಣನ? ಅವ್ರು ನಮಗ್ ಅಣ್ಣನ? ನಮ್ ತಾಯಿಗೆ ಹುಟ್ಟಿದಾರಾ? ದಾರಿಯಲ್ಲಿ ಹೋಗೋ ದಾಸಯ್ಯನ ನಿನ್ ಸಂಬಂಧಿಕರು ಅಂತ ಅನ್ಕೋಬೋದೇನೋ, ನನ್ನ ಕೈಲಿ ಮಾತ್ರ ಹಾಗಾಗಲ್ಲ. ಅಭಿಮಾನದಿಂದ ನೋಡಿದ್ರೆ ಎಲ್ಲರೂ ನಮಗೆ ಬಂಧುಗಳೇ ಆಗ್ತಾರೆ. ಹೇಳಿದ್ನಲ್ಲ, ನಾನು ಯಾರ್ಯಾರನೋ ಸಂಬಂಧಿಕರು ಅಂತ ಹೇಳ್ಕೊಂಡು ಓಡಾಡಲ್ಲ. ಪ್ರತಿಯೊಂದು ಮಾತಿಗೂ ಉತ್ತರ ಕೊಡ್ತಾ ಹೋದ್ರೆ ದೊಡ್ಡತನ ಅಲ್ಲ ಸುಮನಾ. ಮನ್ಸಿಗೆ ಅರ್ಥ ಆದ್ರೆ ಮಾತಿಗೆ ಯಾಕೆ ಉತ್ತರ ಕೊಡ್ತೀನಿ? ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೇನು? ಮತ್ತಿಲ್ಲಾಂದ್ರೆ ಏನಕ್ಕ? ಆಗದೆ ಇರೋದಕ್ಕೆ ಬೇಡದೇ ಇರೋಕ್ಕೆ ತಲೆ ಕೆಡಿಸ್ಕೋತ್ಯಾ? ಅದನ್ ಬಿಟ್ರೆ ಬ್ಯಾಗ್ ನನ್ನ ಕೈಲಿ ಕೊಟ್ಟು ಊರ್ಗ್ ಹೋಗು ಅಂತ್ಯಾ? ಸ್ವಂತ ತಂಗಿ ಜೊತೆ ನಡ್ಕೊಳ್ಳೋ ರೀತಿನ ಇದು? ನಿನ್ನಿಂದ ನನಗೆ ಒಳ್ಳೆ ಹೆಸರು ಬರ್ದೇ ಹೋದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟ ಹೆಸರು ಬರ್ಬೋದು ಅನ್ನೋದು ನನ್ನ ಭಯ. ಕೆಟ್ಟ ಹೆಸರು ಬರುವಂತ ಕೆಟ್ಟ ಕೆಲಸ ನಾನೇನ್ ಮಾಡಿಲ್ವಲ್ಲ. ಕೆಟ್ಟ ಕೆಲಸ ಒಳ್ಳೆ ಕೆಲಸ ಅಂತ ನಾವು ವ್ಯತ್ಯಾಸ ನೋಡ್ತಿದ್ರೆ ಎದುರುಗಡೆ ಇರೋರ್ಗೆ ನಾವು ಒಳ್ಳೇದು ಮಾಡಿದ್ರು ಕೆಟ್ಟದಾಗೆ ಕಾಣಿಸುತ್ತೆ. ಅದಕ್ಕೆ ಏನ್ ಮಾಡಿದ್ರು ಯೋಚನೆ ಮಾಡ್ಬೇಕು ಸುಮನಾ. ಚಿಕ್ಕ ಯಜಮಾನ್ರು ನನ್ನನ್ನ ಎತ್ಕೊಂಡು ಮನೆಯೊಳಗೆ ಬಂದಿದ್ದಕ್ಕೆ ಈ ತರ ಎಲ್ಲ ಮಾತಾಡ್ತಿದ್ಯಲ್ಲ? ನಂಗೆ ಗೊತ್ತಕ್ಕ, ಅಷ್ಟಕ್ಕೂ ನಾನು ಅದನ್ನ ಬೇಕು ಅಂತ ಮಾಡಿಲ್ಲ. ಕೆಳಗ್ ಬಿದ್ದು ಕಾಲ್ ಪೆಟ್ಟಾಗಿದ್ದಕ್ಕೆ ಚಿಕ್ಕ ಯಜಮಾನ್ರು ಎತ್ಕೊಂಡು ಒಳಗ್ ಕರ್ಕೊಂಡು ಬಂದ್ರು. ಅದಕ್ಕೆ ಯಾಕೆ ಇಷ್ಟೊಂದು ಗಲಾಟೆ ಮಾಡಿದೆ ನೀನು? ಸರಿ, ಏನಾಗಿದೆಯೋ ಅದಾಗಿದೆ, ಈಗೆಲ್ಲದನ್ನು ಮರ್ತು ಹೋಗು. ಬೈದಿದ್ದು ನೀನೆ, ಈಗ ಮರ್ತು ಹೋಗು ಅಂದಿದ್ದು ನೀನೆ. ಈ ನಡುವೆ ನಿನ್ನ ಮಾತು ಬಾಯಿ ತುಂಬಾ ದೊಡ್ಡದಾಗಿದೆ. ಮೊದ್ಲಿ ಸ್ವೀಟ್ ತಿನ್ನು. ಛೀ ಛೀ. ಈ ತರ ನಾಟಕದ ಪ್ರೀತಿ ನನಗೆ ಬೇಕಾಗಿಲ್ಲ. ಅಯ್ಯಯ್ಯಯ್ಯಯ್ಯೋ, ಏನ್ ಸುಮನಮ್ಮ, ಮೋತಿ ಲಡ್ಡು ಅಂದ್ರೆ ನಂಗೆ ತುಂಬಾ ಇಷ್ಟ. ನೀನೇನಮ್ಮ ಕೆಳಗ್ ಬೀಳ್ಸಿದ್ಯಾ? ನೈನಮ್ಮ, ಅದ್ ಕೊಡಿಲಿ. ಮೋತಿ ಲಡ್ಡು ತಿನ್ನೋದು ಒಂದು ಕಲೆ ಕಣಮ್ಮ ಸುಮನಮ್ಮ. ಒಂದೊಂದು ಬೂಂದಿನೂ ಒಂದೊಂದು ಡ್ರೈ ಫ್ರೂಟ್ಸ್ ಜೊತೆ ತಿಂತ ಇದ್ರೆ ಅಬ್ಬಬ್ಬಬ್ಬಬ್ಬಬ್ಬಾ, ಅದ್ರ ಟೇಸ್ಟೇ ಬೇರೆ. ಇಲ್ಲಿ ತಗೋ, ನೀನ್ ತಿನ್ನು. ನನ್ಗೇನ್ ಬೇಡ ಯಜಮಾನ್ರೆ. ಏನ್ ನೈನಿ ನೀನು? ಚಿಕ್ಕ ಮಕ್ಳ ಹತ್ರ ನಡ್ಕೊಳ್ಳೋ ರೀತಿ ಇದೇನಾ? ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏನಾದರೂ ಹೇಳಬೇಕು ಅಂದ್ರೆ ಸುಮ್ಮನಾಗಿ ಪ್ರೀತಿಯಿಂದ ಹೇಳು. ಅದು ಬಿಟ್ಟು ಹೀಗೆ ಆರ್ಡ್ರ್ ಮಾಡೋದು ತಪ್ಪಲ್ವಾ? ಮಕ್ಕಳ ಬಗ್ಗೆ ನೈನಿಗೇನ್ ಗೊತ್ತಕ್ಕ? ಹೊತ್ತಿದಳ ಹೆತ್ತಿದಳ. ಆ ವಿಷಯಕ್ಕೆ ಬಂದ್ರೆ ಆ ಯೋಗನೂ ಇನ್ನೂ ಬಂದಿಲ್ಲ. ಈಗ ಮಕ್ಕಳ ವಿಷಯ ಎಲ್ಲ ಯಾಕೆ? ನೋಡು ಸುಮನಮ್ಮ, ನೀನ್ ನೋಡಕ್ ಚೆನ್ನಾಗಿದ್ಯಾ ಅಂತ, ಮುದ್ದಾಗಿ ಮಾತಾಡ್ತೀಯಾ ಅಂತ ನಿಮ್ಮ ಅಕ್ಕಂಗೆ ಹೊಟ್ಟೆ ಉರಿ. ಅದಕ್ಕೆ ಇರೋಬರ ಕೋಪನೆಲ್ಲ ಪಾಪ ನಿನ್ ಮೇಲೆ ತೋರಿಸ್ತಿದ್ದಾಳೆ. ಅಲ್ವಾ ಯಜಮಾನ್ರೆ?
ನನಗ್ ಕೂಡ ಆಗಾಗ ಹಾಗೆ ಅನ್ಸುತ್ತೆ. ನನ್ ಕೆನ್ನೆ ನಮ್ಮ ಅಕ್ಕನ ಕೆನ್ನೆಗಿಂತ ಚೆನ್ನಾಗಿದೆ ಅಂತ ಹೊಟ್ಟೆ ಉರಿ.